ಬರ್ತಾ ಇದೆ ಚುನಾವಣೆ, ಜೋರಾಗಿದೆ ಗೌಡರ ಪೂಜೆ ಪುನಸ್ಕಾರ. ದೇವೇಗೌಡ ಕುಮಾರಸ್ವಾಮಿಯಿಂದ ದೇಗುಲ ದರ್ಶನ, ಅಧಿಕಾರಕ್ಕಾಗಿ ದೇವರ ಮೊರೆ ಹೋದ್ರ ತಂದೆ ಮಗ. ಗೌಡರ ಪೂಜೆ, ದೇವರೇ ಕಾಪಾಡಪ್ಪ. ಇದೇ ಈ ಹೊತ್ತಿನ ವಿಶೇಷ ಗೌಡರ ಪೂಜೆ. ನಾನು ಹರೀಶ್ ಪುತ್ರನ್. ದೇವೇಗೌಡರ ಕುಟುಂಬ ದೇವರಿಲ್ಲದೆ ಏನನ್ನೂ ಮಾಡಲ್ಲ. ಇದು ರಾಜ್ಯದ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯ. ಗೌಡರ ಕುಟುಂಬದಲ್ಲಿ ಮಾಡೋ ಪೂಜೆ ಪುನಸ್ಕಾರ ಯಾವುದೇ ರಾಜಕೀಯ ಕುಟುಂಬ ಮಾಡಲ್ಲ ಅಂದರೂ ತಪ್ಪಾಗಲಿಕ್ಕಿಲ್ಲ. ಎಸ್, ಇದು 100% ಸತ್ಯ. ಯಾಕಂದರೆ ಪೂಜೆ ಇಲ್ಲದೆ ದೇವೇಗೌಡರಿಲ್ಲ ಅನ್ನೋ ಪರಿಸ್ಥಿತಿ ಇದೆ. ಸದ್ಯ ಚುನಾವಣೆಗೆ ಕ್ಷಣಗಣನೆ ಶುರುವಾಗಿದೆ. ದೇವೇಗೌಡರ ದೇಗುಲ ದರ್ಶನವೂ ಜೋರಾಗಿದೆ. ಬನ್ನಿ ಹಾಗಾದರೆ ದೇವೇಗೌಡರ ಪೂಜೆ ಪುನಸ್ಕಾರ ಹೇಗಿದೆ ಅಂತ ನೋಡೋಣ. ದೇವರು ಮತ್ತು ದೇವೇಗೌಡರ ಕುಟುಂಬಕ್ಕೆ ಅವಿನಾಭಾವ ಸಂಬಂಧ. ಬಹುಶಃ ರಾಜ್ಯದ ರಾಜಕೀಯ ನಾಯಕರ ಪೈಕಿ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದಷ್ಟು ದೇವರ ಮೇಲೆ ನಂಬಿಕೆ ಇಟ್ಟಿರುವವರು ಮತ್ತೊಬ್ಬರಿಲ್ಲ. ಈ ಮಾತು ಈಗ ಯಾಕೆ ಪ್ರಸ್ತುತ ಅಂದ್ರೆ, ಕಳೆದ 1 ತಿಂಗಳಿನಲ್ಲಿ ದೇವೇಗೌಡರ ಕುಟುಂಬದಿಂದ ದೇಗುಲ ದರ್ಶನ ಭರ್ಜರಿಯಾಗಿ ನಡೆದಿದೆ. ದೇವೇಗೌಡರು ಉತ್ತರ ಭಾರತದ ದೇಗುಲಗಳಲ್ಲಿ ಪೂಜೆ ಸಲ್ಲಿಸಿ ಬಂದಿದ್ರೆ, ಕುಮಾರಸ್ವಾಮಿ ರಾಜ್ಯದ ಪ್ರಮುಖ ದೇವಾಲಯಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಅಮಾವಾಸ್ಯೆ ಪೂಜೆ, ಚಂಡಿಕಾ ಹೋಮ, ತುಲಾಭಾರ ಸೇವೆ ಎಲ್ಲವೂ ನಡೆದಿದೆ. ಚುನಾವಣಾ ವರ್ಷದಲ್ಲಿ ಎಚ್ಡಿಕೆ ಟೆಂಪಲ್ ರೌಂಡ್ಸ್. ಗೌಡರ ಕುಟುಂಬದಿಂದ ನಡೆದಿದೆ 3ನೇ ಅಮಾವಾಸ್ಯೆ ಪೂಜೆ. ದೇವರು ಮತ್ತು ನಂಬಿಕೆ ಈ 2 ವಿಚಾರಕ್ಕೆ ದೇವೇಗೌಡರ ಕುಟುಂಬ ಒತ್ತು ಕೊಟ್ಟಷ್ಟು ರಾಜ್ಯ ರಾಜಕಾರಣದಲ್ಲಿ ಇನ್ನೊಂದು ರಾಜಕೀಯ ಕುಟುಂಬ ಕೊಟ್ಟಿಲ್ಲ. ಮನೆಯಿಂದ ಹೊರಗೆ ಹೊರಡುವ ವೇಳೆ ಕೂಡ ರಾಹುಕಾಲ ನೋಡಿಕೊಂಡು ಹೆಜ್ಜೆ ಇಡುವ ದೇವೇಗೌಡರ ಫ್ಯಾಮಿಲಿ ಈಗ ಚುನಾವಣಾ ವರ್ಷದಲ್ಲಿ ಮತ್ತಷ್ಟು ದೇವರ ಮೊರೆ ಹೋಗಿದೆ. ರಾಜ್ಯದ ಬಹುತೇಕ ಎಲ್ಲರಿಗೂ ದೇವೇಗೌಡರು ದೇವರ ಮೇಲಿಟ್ಟಿರುವ ನಂಬಿಕೆಯ ಬಗ್ಗೆ ಗೊತ್ತಿದೆ. ಪ್ರತಿದಿನ ದೇವೇಗೌಡರ ದಿನಚರಿ ಆರಂಭವಾಗುವುದೇ ದೇವರ ಪೂಜೆಯೊಂದಿಗೆ. ರಾತ್ರಿ ಎಷ್ಟೇ ತಡವಾಗಿ ನಿದ್ದೆಗೆ ಜಾರಿದ್ರೂ ಪ್ರಾತಃ ಕಾಲ ಎದ್ದು ದೇವರ ನಾಮ ಪಠಣಕ್ಕೆ ಎಂದೂ ಭಂಗ ಬಂದಿಲ್ಲ. ಹಲವು ದಶಕಗಳಿಂದ ದೇವರ ಮೇಲಿನ ನಂಬಿಕೆ ಮತ್ತು ದೇವೇಗೌಡರ ಕುಟುಂಬದ ರಾಜಕೀಯ ಜೊತೆಯಾಗಿಯೇ ಸಾಗಿ ಬಂದಿದೆ. ಶಾಸಕರಾಗಿ, ಸಚಿವರಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಿಯಾಗಿ ಆಡಳಿತ ನಡೆಸಿ ಸದಾ ರಾಜಕೀಯವನ್ನೇ ಉಸಿರಾಡಿ 24 ಗಂಟೆ ರಾಜಕಾರಣಿ ಎಂದೇ ಕರೆಸಿಕೊಳ್ಳುವ ದೇವೇಗೌಡರು ದೇವರನ್ನು ಅಷ್ಟೇ ಗಾಢವಾಗಿ ನಂಬುತ್ತಾರೆ. ಪ್ರತಿ ವರ್ಷ ತಮ್ಮ ಜನ್ಮದಿನದಂದು ತಪ್ಪದೆ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯುವ ದೇವೇಗೌಡರು ಈ ತಿಂಗಳಲ್ಲಿ ಆರೋಗ್ಯ ಅಷ್ಟೇನು ಸಹಕರಿಸದೇ ಇದ್ದರೂ ಉತ್ತರ ಭಾರತದಲ್ಲಿ ಕುಟುಂಬ ಸಮೇತ ಹಲವು ದೇವಸ್ಥಾನಗಳಿಗೆ ಭೇಟಿ ನೀಡಿ ಬಂದಿದ್ದಾರೆ.
ಜೂನ್ 14ರಂದು ಜಮ್ಮು ಮತ್ತು ಕಾಶ್ಮೀರದ ವೈಷ್ಣೋದೇವಿ ಯಾತ್ರೆ ಕೈಗೊಂಡಿದ್ದ ಗೌಡರು ಬಳಿಕ ಅಲ್ಲಿಂದ ಉತ್ತರಾಖಂಡದ ಕೇದಾರನಾಥಕ್ಕೂ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿ ಬಂದಿದ್ದಾರೆ. ಇದಕ್ಕೂ ಮುನ್ನ ಪುತ್ರ ಕುಮಾರಸ್ವಾಮಿ ಜೊತೆ ಆದಿಚುಂಚನಗಿರಿಯ ಕಾಲಭೈರವೇಶ್ವರನ ಸನ್ನಿಧಿಯಲ್ಲಿ ಅಮಾವಾಸ್ಯೆ ಪೂಜೆಗಳನ್ನು ನೆರವೇರಿಸಿದ್ದಾರೆ. ಸ್ವತಃ ಕುಮಾರಸ್ವಾಮಿಯವರೇ ದಂಪತಿ ಸಮೇತ ಆದಿಚುಂಚನಗಿರಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕಾಲಭೈರವೇಶ್ವರನಿಗೆ ಸಲ್ಲಿಸ್ತಕ್ಕಂಥ ಪೂಜೆ ಏನಿದೆ ಅಮಾವಾಸ್ಯೆ ದಿನ, ಬಹುಶಃ ಆ ರೀತಿಯ ಶ್ರದ್ಧೆ ಮತ್ತು ಆ ರೀತಿಯ ಒಂದು ಪೂಜೆಯನ್ನು ನಾನು ಬಹುಶಃ ಎಲ್ಲೂ ಕಂಡಿಲ್ಲ. ನಾನು ಪರಮ ಪೂಜ್ಯರ ನೇತೃತ್ವದಲ್ಲೇ ಅವರೇ ಆ ಪೂಜೆಯನ್ನು ಏನು ಇಲ್ಲಿ ನೆರವೇರಿಸ್ತಾರೆ. ಅದು ಬಹುಶಃ ಅತ್ಯಂತ ಒಂದು ರೀತಿ ವೈಬ್ರೇಷನ್ ಇದೆ ಇದರಲ್ಲಿ. ಅವರ ಸ್ವಾಮೀಜಿಯವರು ಅವರೇ ನೆರವೇರಿಸ್ತಕ್ಕಂಥ ಪೂಜೆಯಲ್ಲಿ ಅದು ಒಂದು ವಿಶೇಷ ಇದೆ ಈ ಒಂದು ಕ್ಷೇತ್ರದಲ್ಲಿ. ಅದರ ಹಿನ್ನೆಲೆಯಲ್ಲೇ ನಾನು ಸಾಧ್ಯವಾದ ಮಟ್ಟಿಗೆ ಎಲ್ಲ ಅಮಾವಾಸ್ಯೆ ದಿನಗಳಲ್ಲೂ ಈ ಕ್ಷೇತ್ರಕ್ಕೆ ಬಂದು ದೇವರ ದರ್ಶನ ಪಡೆದು ಪರಮ ಪೂಜ್ಯರ ಏನು ಒಂದು ಆ ದೇವರ ಕಾರ್ಯದಲ್ಲಿ ಅವರೇ ನೇರವಾಗಿ ಭಾಗವಹಿಸಿ ಪೂಜೆಯನ್ನು ಮಾಡ್ತಾರೆ. ಆ ಒಂದು ಸನ್ನಿವೇಶಗಳಲ್ಲಿ ಸಮಯದಲ್ಲಿ ನಾನು ಪ್ರತಿ ಅಮಾವಾಸ್ಯೆಯಲ್ಲೂ ಬರಬೇಕು ಅಂತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಇಟ್ಕೊಂಡಿದ್ದೇನೆ. ಸಾಧ್ಯವಾದ ಮಟ್ಟಿಗೆ ಎಲ್ಲ ಅಮಾವಾಸ್ಯೆ ಪೂಜೆಗಳಿಗೂ ಇಲ್ಲಿ ಬರ್ತೀನಿ. ನಿರ್ಧಾರ ಮಾನಸಿಕವಾಗಿ ಮಾಡ್ಕೊಂಡಿದ್ದೇನೆ. ಅದಕ್ಕೆ ಕಾರಣ ಒಂದು ಕಡೆ ದೇವರ ಅನುಗ್ರಹ ನಮ್ಮೆಲ್ಲರಿಗೂ ಬೇಕು. ಪುತ್ರ ಕುಮಾರಸ್ವಾಮಿ ಅವರನ್ನ ಮತ್ತೆ ಮುಖ್ಯಮಂತ್ರಿ ಮಾಡಬೇಕು, 2018ಕ್ಕೆ ಜೆಡಿಎಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಎಂಬ ಶತ ಪ್ರಯತ್ನದಲ್ಲಿರುವ ದೇವೇಗೌಡರು ತಮ್ಮ ರಾಜಕೀಯ ಪಟ್ಟುಗಳ ಜೊತೆ ದೇವರ ಪೂಜೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ಕುಮಾರಸ್ವಾಮಿಯವರ ಮೂಲಕವೂ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಕೆಗೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಕುಮಾರಸ್ವಾಮಿಯವರು ತಂದೆಯ ಆಜ್ಞೆಯಂತೆ ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆ ಪುನಸ್ಕಾರಗಳನ್ನ ಮಾಡುತ್ತಿದ್ದಾರೆ. ದೇವೇಗೌಡರಂತೆ ಕುಮಾರಸ್ವಾಮಿಯವರಿಗೂ ದೇವರ ಮೇಲೆ ಅಷ್ಟೇ ನಂಬಿಕೆ ಇದೆ. ಸ್ವತಃ ದೇವರ ಮೇಲೆ ನಂಬಿಕೆ ಇರುವ ಕುಮಾರಸ್ವಾಮಿಯವರು ದೇವೇಗೌಡರ ಸೂಚನೆಯಂತೆ ಈ ತಿಂಗಳಲ್ಲಿ ಹಲವು ದೇವಾಲಯಗಳಿಗೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿ ಬಂದಿದ್ದಾರೆ. ಕುಮಾರಸ್ವಾಮಿಯವರು ಯಾವ್ಯಾವ ದೇವರಿಗೆ ಪೂಜೆ ಸಲ್ಲಿಸಿದ್ರು ಅಂತ ನೋಡೋಣ.